ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ. ಆತ್ಮೀಯರೇ, ಬಿ ಬಸವಲಿಂಗಪ್ಪನವರ ಹೆಸರು ಯಾರು ಕೇಳಿಲ್ಲ? ಬಿ ಬಸವಲಿಂಗಯ್ಯ ವಿಶೇಷವಾಗಿ ಒಂದು ದೊಡ್ಡ ಹೋರಾಟ ಮಾಡಿದವರು, ಮಲ ಹೊರುವ ಪದ್ಧತಿ ವಿರೋಧ ಮಾಡಿದವರು. ಅಷ್ಟಲ್ಲ, ಕನ್ನಡ ಸಾಹಿತ್ಯದ ಕುರಿತಾಗಿ ಒಂದು ಮಾತು ಮಾತಾಡಿದರು. ಕನ್ನಡ ಸಾಹಿತ್ಯ ಭೂಸಾ ಸಾಹಿತ್ಯ ಅಂತ. ಜನಪರವಾದದಲ್ಲಿ ಹೋರಾಡಲಿಲ್ಲ, ಜನರ ಬಗ್ಗೆ ಬಿದ್ದ ಜನರ ಬಗ್ಗೆ ಒಂದು ಮಾತಿಲ್ಲ, ಕೇವಲ ಹೊಗಳ ಭಟ್ರ ಮತ್ತೇನು ಮಾಡುವವರು ಕೆಲಸ ಮಾಡುವಂಥ ಸಾಹಿತ್ಯ ನಾವು ಅಂತ ಹೇಳಿದ್ರು. ಅದು ಹೊಳ್ಳಿ ತೆಗೆದುಕೊಳ್ಳಿಲ್ಲ ಅವರು. ಆ ಮತ್ತು ಬೇರೆ ಬಿ ಬಸವಲಿಂಗಯ್ಯನವರು ಭಾಳ ಒಳ್ಳೆಯ ಹೋರಾಟ ಮಾಡಿದವರು, ಹೋರಾಟಗಾರರು. ಅವರು ಮಲ ಹೊರುವ ಪದ್ಧತಿ ವಿರುದ್ಧ ದೊಡ್ಡ ಮೂಮೆಂಟ್ ಮಾಡಿದರು. ಆ ಎಲ್ಲ ಮಹನೀಯರ ಹೋರಾಟದಿಂದಾಗೆ, ಇವತ್ತಿನ ಅನೇಕ ಜನರ ಹೋರಾಟದಿಂದಾಗೆ ಮಲ ಹೊರುವ ಪದ್ಧತಿ ನಮ್ಮ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಮೂಲಕ ಮಲ ಹೊರುವ ಪದ್ಧತಿ ತಪ್ಪ, ಅದು ನಿಷೇಧ ಮಾಡಿದರು. ಇವತ್ತು ನಿಷೇಧ ಆದರೂ ಇದು ನಿಂತದನ? ನಿಜವಾಗಿ ಮಲ ಹೊರುವ ಪದ್ಧತಿ ನಿಂತದನ ಅನ್ನುವಂಥ ದೊಡ್ಡ ಪ್ರಶ್ನೆ. ಅದರಲ್ಲಿ ಮುಖ್ಯವಾಗಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ, ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ, ತಮಟೆ ಶಕ್ತಿ ಟ್ರಸ್ಟ್ ಇವರು ಕುಡ್ಕೊಂಡು ಒಂದು ಚರ್ಚೆ ಇಟ್ಕೊಂಡಿದ್ರು ಬೆಂಗಳೂರಲ್ಲಿ. ಮಲ ಹೊರುವ ಪದ್ಧತಿ ಇನ್ನೂ ಇದೆ ಅಂತ ಅವ್ರು ವಾದ ಮಾಡ್ತಾ ಇದ್ದಾರೆ. ಸ್ಕ್ಯಾವೆಂಜರ್ಸ್ ಅಂತ ಕರೀತಾರೆ ಇವ್ರಿಗೆ. ಇವರು ಪಾಪ ಆ ಮಲ ಹೊರುವ ಪದ್ಧತಿಯನ್ನು ಇನ್ನೂ ಕೈಯಿಂದ ತುಂಬುವಂಥ ಪದ್ಧತಿ ಐತಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇವರು. ಇದರಲ್ಲೇ ಭಾಗವಹಿಸಿದಂಥ ಅನೇಕ ಮಹನೀಯರು. ಅದರಲ್ಲಿ ಮುಖ್ಯವಾಗಿ ಎಲ್ಲ ಹನುಮಂತಯ್ಯ ಸಾಹಿತ್ಯ ಆಗಿರ್ಬೋದು, ಸರಸ್ವತಿ ಅನ್ನುತ್ತಿರುವ ಕವಯಿತ್ರಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ H.N. ನಾಗಮೋಹನ್ ದಾಸ್ ಇವರು ದೊಡ್ಡ ನ್ಯಾಯಾಧೀಶ ನಿವೃತ್ತರು. ಇವರೆಲ್ಲರೂ ತಮ್ಮ ವಾದಗಳಲ್ಲಿ ಇನ್ನೂ ನಿಂತಿಲ್ಲ ಇದದು ಅಂತ ಹೇಳ್ತಾರೆ, ವಾದ ಮಾಡ್ತಾರೆ. ಅದು ನಮ್ಮ ಕೇಂದ್ರ ಸರ್ಕಾರ ಏನು ಹೇಳ್ತದಪ್ಪ ಅಂದ್ರೆ, ಇಲ್ಲ ಅದು ನಿಷೇಧ ಆಗ್ಯದ, ಗ್ಲೌಸ್ಗಳನ್ನ ಹಾಕಿ ತೆಗಿಬೋದು ಅನ್ನುವಂಥ ಮಾತುಗಳನ್ನ ಆ ಕಾರಣಕ್ಕಾಗಿ ನಮ್ಮ ದೇಶದಿಂದ ಅದು ಕಿತ್ತು ಹೋಗ್ಯದ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತದೆ ಸೆಂಟ್ರಲ್ ಗೌರ್ಮೆಂಟ್. ಆ ನೆಲೆಯಲ್ಲೇ ಇವರು ಚರ್ಚೆ ಮಾಡ್ತಾರೆ. ಇಲ್ಲ ಅದು ನಿಂತಿಲ್ಲ, ಇವತ್ತಿಗೂ ಜೀವಂತವಾಗ್ಯದ ಅಂತ. ಇದು ಅನಿಷ್ಟ ಪದ್ಧತಿ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಂತಿ ಅದು ಇರಲೇಬಾರ್ದು. ಯಾಕೆ ಇರಬಾರ್ದು ಅಂತಂದ್ರೆ ಇವತ್ತು ಆಧುನಿಕತೆ ಡೆವಲಪ್ಮೆಂಟ್ ಸಾಕಷ್ಟು ಆಗ್ಯದ. ಯಂತ್ರಗಳು ಬಂದಿದ್ದವು, ಮತ್ತಿರೋ ಬಂದಿದ್ದವು, ತೆಗೆದು ಹಾಕುವಂಥವು ಅವೆಲ್ಲ ಇರೋ ಮುಂದೆ ಈ ಮಲ ಹೊರೋ ಪದ್ಧತಿ ಇದು ಯಾಕೆ ಇನ್ನೂ ನಮ್ಮಲ್ಲಿ ಜೀವಂತ ಆಗ್ಯದ ಅಂತ ಅನ್ನೋದಕ್ಕೆ ಉತ್ತರಗಳಿಲ್ಲ. ಯಾಕಂದ್ರೆ ಇವತ್ತು ನೋಡ್ತೀವಿ ಇಡೀ ಊರಲ್ಲಿ ಒಂದು ಸಹಜವಾಗಿ ಅಡ್ಡಾಡ್ತಾ ಹೋಗ್ರಿಗೆ ಗೊತ್ತಾಗ್ತದೆ. ಅಲ್ಲಲ್ಲೇ ನಮ್ಮಲ್ಲೇ ಪಾಯ್ಖಾನೆಗಳನ್ನು ಸ್ವಚ್ಛ ಮಾಡುವ ನಂಬರು ಕೊಟ್ಟಿರ್ತಾರೆ ಅವರು. ಈ ಸ್ವಚ್ಛ ಮಾಡೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಮರ ಹೊರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ, ಸಣ್ಣ ಸಂದೇನ ಹಾಕೊಂಡ್ಬಿಟ್ಟಿರ್ತಾರೆ ಪಾಯ್ಖಾನೆಗಳು ಸ್ವಚ್ಛ ಮಾಡೋದಕ್ಕಾಗಿ. ಅವರೆಲ್ಲರೂ ನಿಜವಾಗಿಯೂ ಯಂತ್ರಗಳು ಉಪಯೋಗ ಮಾಡಿ ಸ್ವಚ್ಛ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲೇ ಮಾಡಿದರು. ಇಲ್ಲೇ ಒಂದು ಏನು ಹೇಳ್ತಪ್ಪ ಅಂತಂದ್ರೆ, ಒಂದು ಮಾತು ಹೇಳ್ತಾ ನಮ್ಮ ಹೆಣ್ಣುಮಗಳು ಯಾರಪ್ಪ ಸಿದ್ಧಾರ್ಥ KJ ಅನ್ನುತ್ತಿರುವಂಥ ಒಬ್ಬ ಸದಸ್ಯ, ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸದಸ್ಯರು, ಅವರೇ ಹೇಳ್ತಾರಪ್ಪ ಅಂದ್ರೆ, ಸಿದ್ಧಾರ್ಥ ಅನ್ನುವಂಥವ್ರು KJ ಅನ್ನೋರು ಕೈಗವಸು ಹಾಕಿಕೊಂಡು ಮಲಗುಂಡಿ ಚಂಬರ್ ಸ್ವಚ್ಛಗೊಳಿಸಿದರೆ ಅದನ್ನು ಮಲ ಹೊರುವ ಪದ್ಧತಿ ಎಂದು ಈ ಕಾಯ್ದೆಯು ಪರಿಗಣಿಸುವುದಿಲ್ಲ. ಕೆಳಗಿಳೋದು ಮಾಡಿ ಸ್ವಚ್ಛ ಮಾಡಿ ಕೈಗವಸು ಹಾಕ್ಕೊಂಡಿದ್ರೆ ಅದರ ಮೂಲಕ ಸ್ವಚ್ಛ ಮಾಡ್ತಾಯಿದ್ರೆ ಅದು ಮಲ ಹೊರುವ ಪದ್ಧತಿ ಅಲ್ಲ ಅಂತ ಒಂದು ಕಾನೂನು ಮಾಡಿದ್ದಾರೆ. ಆ ನೆಲೆಯಲ್ಲಿ ಮಾತ್ರ ಇವತ್ತು ಇಲ್ಲ ನಮ್ಮಲ್ಲೇ ಅನ್ನುವಂಥ ಮಾತನ್ನು ಇವ್ರು ಹೇಳ್ತಾರೆ. ಅದನ್ನು ಹಿಡ್ಕೊಂಡು ಕೇಂದ್ರ ಸರ್ಕಾರ ಈ ಪದ್ಧತಿ ಇಲ್ಲ ಎನ್ನುತ್ತಿದೆ. ಆದ್ರೆ ಕೆಳಗಿಳಿದಾಗ ಮಾಡಿದಾಗ ತೆಗಿ ಮುಂದೆ ಕೈಲಿನ ಮಾಡುವಂಥ ಪ್ರಸಂಗ ಕೆಲವೊಮ್ಮೆ ಬರ್ತಾವೆ. ಅವೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಸಹಿತ ಜೀವ ಜಲ್ ಅಂತದೆ. ಇದೆಂಥ ಪದ್ಧತಿಯಪ್ಪ ಅಂತೀರ. ಯಾಕಂದ್ರೆ ಕೆಲವು ಸಮುದಾಯಕ್ಕೆ ಸಂಬಂಧಿಸಿದವ್ರು ಮಾತ್ರ ಆ ಒಂದು ಚಂಬರದಲ್ಲಿ ಇಳಿದು ತೆಗೆದು ಮಾಡೋದು ಮಾಡ್ತಾ ಇರ್ತಾರೆ. ಅವ್ರ ಬದುಕು ಎಷ್ಟು ನರಕ ಇರ್ತದಪ್ಪ, ಜೀವನದಲ್ಲಿ ಜೀವಂತ ನರಕವನ್ನು ಅನುಭವಿಸುವಂಥದ್ದು. ಹೌದು, ಒಂದು ಕಾಲದಲ್ಲಿ ಇತ್ತು, ಇನ್ನೂ ಇವು ಜೀವಂತದ ಅನ್ನುವಂಥ ಈ ವಾದದಲ್ಲೇ ಹುರುಳು ಇಲ್ಲ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕಾಲದಲ್ಲಿ ಇತ್ತು. ಯಾಕಂದ್ರೆ ನಾವು ಆವತ್ತು ಇನ್ನೂ ಬಹಿರ್ದೇಶ ಹೋಗುವಂಥ ಪದ್ಧತಿ ಇದ್ದಾಗ ಸಹಜವಾಗಿ ದೊಡ್ಡ ದೊಡ್ಡ ಮಿಂತನಗಳಲ್ಲೇ ಮೇಲ್ವರ್ಗದ ಜನರಲ್ಲೇ ಅಲ್ಲಲ್ಲೇ ಅವು ಏನಪ್ಪ ಅಂತ ಅಂಥ ವ್ಯವಸ್ಥೆ ಇಲ್ಲದಾಗ ಇತ್ತು. ಬಟ್ ಇವತ್ತೆಲ್ಲ ಅತ್ಯಾಧುನಿಕ ಏನಪ್ಪ ಅಂತಂದ್ರೆ ಅದು ಸಲುವಾಗಿ ತಕ್ಷಿತ್ ಹಾಕೋದಕ್ಕೆ ಸ್ವಚ್ಛ ಮಾಡೋದಕ್ಕೆ ಇವತ್ತು ಯಂತ್ರಗಳು ಬಂದಿದ್ದಾವೆ. ಅದನ್ನು ಯಾಕೆ ಉಪಯೋಗ ಮಾಡಬಾರ್ದು ಅನ್ನೋದು ಈ ಒಂದು ನಮ್ಮ ಕವಿತ್ರಿಯರ ಜೊತೆಗೆ ಕಾನೂನು ಪಾಲಕರ ಅಥವಾ ನ್ಯಾಯಾಧೀಶರ ಅಭಿಪ್ರಾಯ ಆಗ್ಯದ. ನೋಡಿಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಿವೃತ್ತ
ನ್ಯಾಯಮೂರ್ತಿ ಅಂತ ಎಚ್ ಎನ್ ನಾಗಮೂರ್ತಿ ಅವರು ಏನಪ್ಪ ಅಂದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಏನಂದ್ರೆ ನಗರ ಪಟ್ಟಣ ಬಿಡಿ, ಉತ್ತರ ಕರ್ನಾಟಕ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಜನ ಮಲಗುಂಡಿ ಸ್ವಚ್ಛಗೊಳಿಸಬೇಕೇ, ನಮ್ಮನ್ನು ಸಂಪರ್ಕಿಸಿ ಎಂದು ಮನೆ ಮನೆಗೆ ಜಾಹೀರಾತು ಫಲಕಗಳನ್ನು ನೇತು ಹಾಕಿದ್ದಾರೆ. ಅವರು ಬರಿಗೈಯಲ್ಲೇ ಮಲ ಹೊರುವುದನ್ನು ನೋಡಿದ್ದೇನೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿಯವರು ಹೇಳ್ತಾ ಇದ್ದಾರೆ. ಎಚ್ ಎನ್ ನಾಗಮೋಹನ್ ದಾಸ್ ಅವರು ಉತ್ತರ ಕನ್ನಡದಲ್ಲಿ ಇನ್ನೂ ಜೀವಂತದ ಅನ್ನುವಂಥ ಸಾಕ್ಷಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾಗಿ ಇದೇನಾಯಿತು, ಇವತ್ತು ಯಾಕೆ ಇನ್ನೂ ಇದು ಹೋಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಇವರು ಒಬ್ಬ ನ್ಯಾಯಾಧೀಶರಾಗಿರ್ಬೋದು, ನಾವು ಅಲ್ಲಲ್ಲಿ ಎಲ್ಲೂ ನೋಡಿದ್ದೀವಿ, ಇಲ್ಲಂತೂ ಅಲ್ಲಿಕ್ಕೆ ಆಗೋದಿಲ್ಲ, ಪೂರ್ಣ ನಾಶ ಆಗಿಲ್ಲ ಅದು, ಇನ್ನೂ ಅದು ಹೋಗಬೇಕು. ಅದಕ್ಕೆ ಕೈಯಿಂದ ಅದು ಗವಸನದ ಹಾಕಿ ತೆಗೆದು ಅದು ನೋಡಿದಾಗ ಗವಸನ ಕಣ್ಣಿಗೆ ಕಾಣುವಂಥ ವಿಷಯ. ಈಗ ನಾವು ಸರ್ ನಮ್ಮ ಮಕ್ಕಳ ಮಲವನ್ನು ತೆಗಿಸೋದು ಹಿಂದೆ ಮಾಡ್ತಾ ಇರ್ತೀವಿ. ಮಕ್ಕಳ ಮಲ ತೆಗಿಯುವಂಥ ಎಷ್ಟು ಹೇಸಿಗೆ ಅನ್ನಿಸ್ತಿರ್ತದೆ. ಇನ್ನು ದೊಡ್ಡವರ ಈ ಹೇಸಿಗೆಯನ್ನು ತೆಗೆದು ಹೇಗಪ್ಪ ಕೈಯಿಂದ ಗ್ಲೌಸ್ ಹಾಕ್ಯಾರ ಮತ್ತೆ ಮಾಡೋದು ನಾವು ಹೇಳ್ಬೋದು, ವಾದ ಮಾಡ್ಬೋದು. ಇನ್ನೂ ನಮ್ಮಲ್ಲಿಂದ ಹೋಗಿಲ್ಲ ಅನ್ನೋದು ಎಲ್ಲ ಒಬ್ಬ ಏನಪ್ಪ ಅಂತಂದ್ರೆ ಈ ಪೌರ ಕಾರ್ಮಿಕರಲ್ಲಿ ಭಾಳಷ್ಟು ಜನ ಅಭಿಪ್ರಾಯ ಆಗ್ಯದ. ಯಾಕೆಂದರೆ ಒಬ್ಬ ನಮ್ಮ ಎಲ್ಲ ಹನುಮಂತಯ್ಯನವ್ರು ಹೇಳ್ತಾರೆ, ದೇಶದ ಎಲ್ಲ ನಗರ ಪಟ್ಟಣ ಪುರಸಭೆಗಳಿಗೂ ಕೇಂದ್ರ ಸರ್ಕಾರವು ಅತ್ಯಾಧುನಿಕ ಯಂತ್ರವನ್ನು ನೀಡಬೇಕು, ಅತ್ಯಾಧುನಿಕ ಯಂತ್ರ ನೀಡಬೇಕು, ನೀಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಭಾಳಷ್ಟು ಪೌರ ಕಾರ್ಮಿಕರಿಗೆ ಅತ್ಯಾಧುನಿಕ ಯಂತ್ರಗಳು ಸಿಕ್ಕಿಲ್ಲ ಅನ್ನೋ ವಾದ ಮಾಡ್ತಾರೆ. ಅವರು ವಾದ ಮಾಡೋದಲ್ಲ, ಸ್ಪಷ್ಟ ಹೇಳ್ತಾರೆ. ಜನರು ಬರಿಗೈಯಲ್ಲಿ ಮಲ ಸ್ವಚ್ಛಗೊಳಿಸುವುದಕ್ಕೆ ನಿಜವಾಗಿ ಕೊನೆ ಹಾಡಬೇಕು ಅಂತೇಳಿ ಸಾಹಿತ್ಯ ಅಂತ ಎಲ್ಲ ಹನುಮಂತಯ್ಯನವರು ಇವತ್ತು ಕರೆ ಕೊಡ್ತಾ ಇದ್ದಾರೆ. ಇದು ಬಂದ್ ಆಗ್ಬೇಕ್ರಿ. ಇದು ಪಾಪ ಈ ಜನ ಎಷ್ಟು ನರಕವನ್ನು ಅನುಭವಿಸ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ದೂ ಸರಸ್ವತಿ ಅನ್ನೋ ಕವಯಿತ್ರಿ ಅವ್ರು ಹೇಳ್ತಾ ಇದ್ದಾರೆ, ಪೌರ ಕಾರ್ಮಿಕರು ಮದ್ಯ ಕುಡಿಯುತ್ತಾರೆ, ಅಂಥವ್ರಿಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಬೇಡ ಎಂದು ನಿರಾಕರಿಸುವ ಕಾಲ ಈಗಲೂ ಇದೆ. ಮದ್ಯ ಕುಡಿತಾರಪ್ಪ ಈ ಕೆಲಸ ಮಾಡುವಂಥವ್ರು ಅಂದ್ರೆ, ಈ ಒಂದು ಕುಡಿತದಲ್ಲಿ ನಾವು ಏನು ಮಾಡಿದ್ರೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮದ್ಯದ ಸೆಳೆತಕ್ಕೆ ಈ ಜನ ಬಲಿ ಆಗೋದು ಯಾಕಪ್ಪ ಅಂದ್ರೆ ಈ ಮಲದ ಸಲುವಾಗಿ ಅನ್ನುವಂಥ ವಾದವನ್ನು ಸಹಿತ ಮಾಡ್ತಾರೆ. ಅದು ಸತ್ಯನೂ ಭಾಳಷ್ಟು ಅದ. ಯಾಕಂದರೆ ಅಲ್ಲಿ ಬೆಳೆದು ಬಂದಂಥ ಮಕ್ಕಳನ್ನ, ಅಲ್ಲಿ ಇದ್ದಂಥ ಮಕ್ಕಳನ್ನ ಪ್ರಶ್ನೆ ಮಾಡಿದಾಗ, ವಿಚಾರ ಮಾಡಿದಾಗ ಹೌದು ಇನ್ನೂ ಹೋಗಿಲ್ಲ ಅನ್ನೋ ಸ್ಪಷ್ಟ ಆಗ್ತದೆ. ಮತ್ತು ಇವರಾದ ಸಹಿತ ಪಾಪ ಒಂದು ವೇಳೆ ಅವ್ರಿಗೆ ತೋರಿಸಿ ಫೋಟೋಗಳು ಹೊಡ್ಕೊಂಡು ಬಂದ್ರಪ್ಪ ಅಂತಂದ್ರೆ ಇನ್ನೊಮ್ಮೆ ಅವ್ರು ಕರೆದೂ ಇಲ್ಲ ಇಂಥ ಕೆಲಸಕ್ಕೆ. ಹೀಗಾಗಿ ಬಡತನ ಕಾರಣಕ್ಕಾಗಿ, ಹಸುವಿನ ಕಾರಣಕ್ಕಾಗಿ ಪಾಪಿ ಅವರು ಇವತ್ತು ಎಲ್ಲ ಫೋಟೋ ಹಾಕ್ತೀವಿ, ನಾವು ರಿಸರ್ವೇಷನ್ ಕೊಟ್ಟಿವಿ ಅಂತ ಹೇಳ್ತೀವಿ, ಮತ್ತೇನು ಕೊಟ್ಟಿವಿ ಅಂತ ಹೇಳ್ತೀವಿ, ಒಂದು ಗ್ಯಾರಂಟಿಗಳನ್ನ ಕೊಟ್ಟಿವಿ ಅಂತ ಹೇಳ್ತೀವಿ, ಅನ್ನ ಕೊಡ್ತಾಯಿದ್ದೀವಿ, ಅನ್ನ ಬಾಕಿ ಕೊಡ್ತಾಯಿದ್ವಿ, ಯಾವ ಭಾಗ್ಯ ಕೊಡ್ತಾನೆ ಅನಿಸ್ತದೆ. ಈ ಜನ ಬಿಡ್ತಾ ಯಾಕಿಲ್ಲ, ಇವ್ರಿಗೆ ಬೇರೆ ಉದ್ಯೋಗ ಯಾಕೆ ಸಿಗ್ತಾಯಿಲ್ಲ, ಸ್ವಚ್ಛಗೊಳಿಸು ಇದೇ ಕೆಲಸ ಇವ್ರಿಗೆ ಯಾಕೆ, ಈ ಕೆಲವೊಂದು ಜನಕ್ಕೆ ಯಾಕೆ, ಸ್ಕೆವೆಂಜರ್ಗಳಿಗೆ ಯಾಕೆ ಅನ್ನೋದು ಇವತ್ತು ಒಂದು ದೊಡ್ಡ ಪ್ರಶ್ನೆ ಅದ. ಈ ನೆಲೆಯಲ್ಲೇ ಈ ನಮ್ಮ ದೂ ಸರಸ್ವತಿ ಕವಿತೆ ಕೇಳುವಲ್ಲೇ ಭಾಳ ಮಹತ್ವದ ಸಾರಾಯಿ ಇಲ್ಲಿ ಬ್ಯಾನ್ ಮೇಲೆ ಸರ್ ಅವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನು ಸ್ಪಷ್ಟ ಆಗಿಬಿಡ್ತದೆ. ಆ ಹೆಸರು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂತ ಮನಸ್ಥಿತಿ ಇರ್ತದೆ. ಈಗಲೂ ಇದೆ. ಘನತೆಯ ಬದುಕಿ ಕಾನೂನು ಹೋರಾಟವೇ ಅನಿವಾರ್ಯ. ಅದಕ್ಕೆ ಕಾನೂನು ಮೂಲಕ ಹೋರಾಡಬೇಕು, ನಾವು ಇದನ್ನೆಲ್ಲ ಬಂದ್ ಮಾಡಬೇಕಾದ್ರೆ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಚರ್ಚೆಯಲ್ಲಿ ನಾವು ನೋಡಿದಾಗ, ಆ ರಿಪೋರ್ಟ್ ವರದಿಯನ್ನು ನೋಡಿದಾಗ ನಮ್ಗೆ ಅನ್ನಿಸ್ತದೆ ಈ ದೇಶದಲ್ಲಿ ಇನ್ನೂ ಹೋಗಿಲ್ಲ ಅಂತ. ಕೆಲವೊಂದು ಪಟ್ಟಣಗಳಲ್ಲಿ ಕಾಣಲಿಕ್ಕಿಲ್ಲ ನಮಗೆ. ಭಾಳ ಇದೇನಪ್ಪ ಅಂದ್ರೆ ಒಂದು ಭಾಳ ಏನಪ್ಪ ಅಂದ್ರೆ ಒಂದು ಏನಂತೀವಿ ನೀವು ಅಂಡರ್ ಗ್ರೌಂಡ್ ಅಂತೀವಿ, ಅಂತರಂಗದ ವ್ಯವಹಾರದ ನಡೆದು ಹೋಗ್ತಾ ಇರ್ತಾವೆ. ಆದರೆ ನಾವು ಬೋರ್ಡ್ಗಳನ್ನ ಮಾತ್ರ ಇವತ್ತು ನೋಡ್ಬೋದಾಗಿದೆ. ಪಟ್ಟಣಗಳಲ್ಲಿ ಆಯಿತು, ಸಿಟಿಗಳಲ್ಲಿ ಆಯಿತು, ಹಳ್ಳಿಗಳಲ್ಲೂ ಆಯಿತು. ಹೌದು, ಇಲ್ಲಿ ಮಲ ಸ್ವಚ್ಛ ಮಾಡಲಾಗುವುದು, ಇದು ಕಾಂಟ್ಯಾಕ್ಟ್ ಮಾಡಿದ ನಂಬರ್ಗಳನ್ನ ಅಲ್ಲಲ್ಲೇ ಹಾಕಿದ್ದನ್ನು ನೋಡಿದಾಗ ಸಹಜವಾಗಿ ಇದಕ್ಕೆ ಹೋಗಿಲ್ಲ ಅಂತ. ಅದರದೇ ಆದ ಸಮುದಾಯ ಒಂದದ, ಅವ್ರಿಗೆ ಎಷ್ಟು ಹಣ ಕೊಡ್ಬೋದು, ನಾವು ಇಲ್ಲ ಅಂತಲ್ಲ, ದುಡ್ಡು ಸಾಕಷ್ಟು ಸಿಗ್ತದೆ, ಮತ್ತೇನು ಆಗ್ತದೆ, ವಾದ ಮಾಡ್ಬೋದು, ವಾದ ಮಾಡೋಕ್ಕೇನು ಅಡ್ಡಿ ಇಲ್ಲ. ಆದರೆ ಈ ವಾದದಿಂದ ವಸ್ತು ಸ್ಥಿತಿ ಬದಲಾಗೋದಿಲ್ಲ ಅಂತ. ಇನ್ನೂ ನಮ್ಮಲ್ಲೇ ಮಲ ಹೊರೋ ಪದ್ಧತಿ ಅಥವಾ ಮಲವನ್ನು ಕೈಲಿ ತೆಗೆಯುವ ಪದ್ಧತಿ ನಿಂತಿಲ್ಲ ಅನ್ನೋದು ಈ ಎಲ್ಲ ಚರ್ಚೆಗಳಲ್ಲೇ ವ್ಯಕ್ತವಾಗಿದ್ದನ್ನು ನೋಡಿದಾಗ ಇದಕ್ಕೆ ಕೊನೆ ಎಂದು ಅಂತ. ಮಲ ಹೊರುವ ಪದ್ಧತಿ ನಿಷೇಧ ಆಗಬೇಕಾಗಿತ್ತು, ಇದು ಬಂದ್ ಆಗಬೇಕಾದ್ರೆ ಇದಕ್ಕೆ ಕೊನೆ ಯಾವಾಗ, ಯಾವ ಮಾಡೋದು ಅನ್ನುವಂಥ. ಅದಕ್ಕೆ ಇವತ್ತು ಸರ್ಕಾರದಲ್ಲೇ ಈ ಮೂಲಕ ಹೇಳೋದಿಷ್ಟ, ಕೇವಲ ನಾವು ಮೀಸಲಾತಿಯಿಂದ ಎಲ್ಲ ಬದಲಾಯಿಸ್ತೀವಿ ಅನ್ನೋದು ತಪ್ಪ. ಅದನ್ನು ಆದಷ್ಟು ನಿಷ್ಠುರವಾಗಿ ಕಾನೂನು ಅಂತಂದ ಈ ಮಲ ಹೊರೋ ಪದ್ಧತಿಯನ್ನು ನಿಲ್ಲಿಸಿದ ನಿಶ್ಚಿತವಾಗಿಯೂ ಆ ಜನಕ್ಕೆ ಹೊಸ ಬದುಕು ಕೊಟ್ಟಂಗೆ ಆಗ್ತದೆ ಅನ್ನುವಂಥದ್ದು ಸ್ಪಷ್ಟ. ಅದು ಕೂಡ ಅವ್ರು ಯಾರು ಅಂತ. ಈ ದೇಶದ ಪರಿಸ್ಥಿತಿ ಹೆಂಗದಂದ್ರೆ ಉದ್ಯೋಗಗಳು ಇಲ್ಲದಲ್ಲೇ ಪಾಪ ಯಾವುದೋ ಉದ್ಯೋಗ ಮಾಡಿ ಬದುಕಬೇಕಾಗಿದೆ. ಅದಕ್ಕಾಗಿ ಇವತ್ತು ಮತ್ತೆ ಕೇಳೋದು, ದೇಶದ 90% ಜನರಿಗೆ ಉದ್ಯೋಗ ಇಲ್ಲ. ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕ್ಷೇತ್ರದ ಕೃಷಿ ಅದನ್ನು ಯಾಕೆ ಬೆಳೆಸ್ತಾ ಇಲ್ಲ, ಅವ್ರಿಗೆ ಯಾಕೆ ಮಾರ್ಕೆಟ್ ಕೊಡ್ತಾ ಇಲ್ಲ? ಆ ಮಾರ್ಕೆಟ್ ಕೊಟ್ಟರೆ ಹಳ್ಳಿಗಳಲ್ಲೇ, ಪ್ರತಿ ಹಳ್ಳಿಗಳಲ್ಲೂ ಅಲ್ಲಿ ಜನ ಏನಪ್ಪ ಅಂದ್ರೆ ಉದ್ಯೋಗಗಳು ನಮಗೆ
ಆದಂಥ ಉದ್ಯೋಗಗಳನ್ನು ಸೃಷ್ಟಿ ಹೆಚ್ಚಾದಷ್ಟು ಜನ ಹೆಚ್ಚು ದುಡಿಯೋದ್ರಿಂದಾಗಿ ಅವ್ರಿಗೂ ಬದುಕಾಗ್ತದೆ. ಮತ್ತು ರೈತರಿಗಾಗಲಿ ಮತ್ತು ರೈತ ಅಂದ್ರೆ ಕೃಷಿ ಆಧಾರಿತ ಉದ್ಯಮಗಳು ಹೆಚ್ಚು ಈ ದೇಶದಲ್ಲಿ ನಡೆಯುವಂಥವು. ಅದಕ್ಕಾಗಿ ಈ ದಿಶೆಯಲ್ಲೇ ಸರ್ಕಾರ ಜಾಗೃತಿ ವಹಿಸಿ ಇಂಥ ಒಂದು ಮಲ ಹೊರುವ ಪದ್ಧತಿ ಜಾರಿಯಲ್ಲಿ ಇರುತ್ತಿರುವಂಥದ್ದಾಗಲಿ ಈ ಬೋರ್ಡ್ಗಳು ಮೇಲೆ ಬರೆಯುತ್ತಿರುವಂಥದ್ದಾಗಿ ನೋಡಿದಾಗ ಸಹಜವಾಗಿದೆ ಅಂತ ಅನ್ನಿಸ್ತದೆ. ಅದರಲ್ಲೂ ನಮ್ಮ ಅತ್ಯಂತ ಏನಪ್ಪ ಅಂದ್ರೆ ಅತ್ಯಂತ ಜನ ಸ್ಪಂದನೆಯ ಮಾನವೀಯ ವ್ಯಕ್ತಿತ್ವ ಇದ್ದಂಥ ಎನ್ ನಾಗಮೋಹನ್ ದಾಸ್ ಅವರು ಹೇಳೋದನ್ನು ನೋಡಿದಾಗ ಹೌದಪ್ಪ ಇದು ಇನ್ನೂ ಇದನ್ನು ಹೋರಾಡಿಸ್ಬೇಕು, ಸರ್ಕಾರ ಇದು ಕಾಳಜಿ ವಹಿಸ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಏನೂ ಇರಲಿ, ಇದು ಇದ್ದಿದ್ದೇನು ಸುಳ್ಳಲ್ಲ ಅನ್ನೋದು ಅಷ್ಟು ಸತ್ಯ ಇದೆ. ಪತ್ರಿಕೆ ಒಳ್ಳೆಯ ವರದಿಯನ್ನು ಮಾಡಿದೆ ಇದನ್ನು, ಯಾಕೆಂದರೆ ಅದ್ರ ಮೇಲೆ ನಾವು ಇವತ್ತೊಂದಿಷ್ಟು ಮಾತಾಡಲಿಕ್ಕೆ ಅನುಕೂಲ ಆಯಿತು. ಅದಕ್ಕಾಗಿ ಪತ್ರಿಕೆಗೂ ಧನ್ಯವಾದಗಳು. ಜೊತೆಗೆ ಈ ಡಿಸ್ಕಷನ್ ಆಗಿದೆಯಲ್ಲ ಇದು ಮತ್ತೊಮ್ಮೆ ನಿಮ್ಮ ಮುಂದೆ ಪ್ರತಿಪಾದಿಸೋದಕ್ಕೂ ನಮಗೊಂದು ಸಮಾಧಾನ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.